ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ಸ್ವಲ್ಪ ಕಿಚನ್ ಟಿಪ್ಸ್ ಮತ್ತು ಕುಕಿಂಗ್ ಟಿಪ್ಸ್ ಆ ಥರ ಎಲ್ಲ ಸ್ವಲ್ಪ ಟಿಪ್ಸ್ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ಳುವ ಅಂತ. ಒಮ್ಮೊಮ್ಮೆ ನಾವು ಅಡುಗೆ ಮಾಡುವಾಗ ಒಂಚೂರು ಇದು ಟೀ ಮಾಡುವಾಗ ಸಕ್ಕರೆ ಜಾಸ್ತಿ ಆಗ್ತದೆ. ಇನ್ನೊಂದು ಅಂತೇಳಿದರೆ ಈಗ ಟೊಮೆಟೊ ಪೇಸ್ಟನ್ನು ನಾವು ಯಾವ ಥರ ಯೂಸ್ ಮಾಡ್ಬೋದು ಅನ್ನೋದು ಸ್ವಲ್ಪ ಕಿಚನ್ ಟಿಪ್ಸ್ ಅದೇ ಹೇಳಿದ್ನಲ್ಲ, ಕುಕಿಂಗ್ ಟಿಪ್ಸು ಅಥವಾ ಬ್ಯೂಟಿ ಟಿಪ್ಸ್ ಆ ಥರ ಸಹ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೇನೆ. ವಿಡಿಯೋ ಫುಲ್ ನೋಡಿ, ಎಲ್ಲಿ ಸಹ ಸ್ಕಿಪ್ ಮಾಡಿಬಿಡಿ. ತುಂಬ ಒಂದು ಯೂಸ್ಫುಲ್ ಆದಂಥ ವಿಡಿಯೋ. ಹಾಗೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸಡನ್ನಾಗಿ ಗೆಸ್ಟ್ ಎಲ್ಲ ಬಂದಾಗ ಅಥವಾ ಗಡಿಬಿಡಿಯಲ್ಲಿ ಈಗ ಇದು ಟೀ ಮಾಡುವಾಗ ಸಕ್ಕರೆ ಜಾಸ್ತಿ ಆಗ್ತದಲ್ಲ, ಅದಕ್ಕೆ ನೀವೆಂಥ ಗಾಬರಿ ಆಗುವ ಅಗತ್ಯನೇ. ಇದು ನಾನು ಬ್ಯಾಚುಲರ್ಸಿಗೆ ಅಥವಾ ಬಿಗ್ನರ್ಸಿಗೆ ಅದು ಹೊಸದಾಗಿ ಮದುವೆ ಆದವರಿಗೆ ಅವರಿಗೆಲ್ಲ ನಾನು ಹೇಳ್ತಾ ಇರೋದು ಚಿಕ್ಕ ಟಿಪ್ಸ್ ಇದೆಲ್ಲ. ಅಂದರೆ ತುಂಬ ಸ್ವೀಟ್ ಆಗಿದೆ, ಏನು ಮಾಡೋದಪ್ಪ ಅಂತೇಳಿ ಗಡಿಬಿಡಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಎಲ್ಲ ಸಹ ನಮ್ಮ ಅಡುಗೆ ಮನೆಯಲ್ಲಿ ಇರುವಂಥ ಒಂದು ವಸ್ತುವನ್ನು ನಾವು ಅದನ್ನು ಉಪಯೋಗಿಸ್ಕೊಂಡು ಟೀಯಲ್ಲಿ ಸಕ್ಕರೆ ಪ್ರಮಾಣವನ್ನು ನಾವು ಕಮ್ಮಿ ಮಾಡ್ಕೊಳ್ಬೋದು. ಫಸ್ಟಿಗೆ ಬಂದು ನಿಮಗೇನಾದರೂ ಸಕ್ಕರೆ ಜಾಸ್ತಿ ಆಯ್ತು ಅನಿಸಿದರೆ ಯಾವಾಗಲೂ ಸಹ ಬೇರೆಯವರಿಗೆ ಒಂದು ಸರ್ವ್ ಮಾಡುವಾಗ ಒಂದು ಸ್ವಲ್ಪ ನಾವು ಟೇಸ್ಟ್ ನೋಡಬೇಕು. ಹಾಲು ಹೇಗೂ ಬಿಸಿ ಇರ್ತದಲ್ವ, ಸ್ವಲ್ಪ ಹಾಲನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಆಗ ಸ್ವಲ್ಪ ಸಕ್ಕರೆ ಪ್ರಮಾಣ ಕಮ್ಮಿ ಆಗ್ತದೆ. ಇನ್ನೊಂದು ಅಂತ ಹೇಳಿದರೆ, ನೀವು ಈ ಡಿಕಾಕ್ಷನ್ ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿಟ್ಕೊಳ್ಳಿ ಈ ಟೈಮಲ್ಲೆಲ್ಲ. ಅಥವಾ ನೀವು ಸಡನ್ನಾಗಿ ಡಿಕಾಕ್ಷನ್ ಮಾಡ್ಕೊಳ್ಬೋದು, ಬೇಗ ಆಗ್ತದೆ ಎಲ್ಲ ಡಿಕಾಕ್ಷನ್ ಎಲ್ಲ ಮಾಡ್ಕೊಳ್ಳೋದು. ಟೀ ಪೌಡರ್ ಮತ್ತು ನೀರು ಹಾಕಿ ಚೆಂದ ಮಾಡಿ ಕುದಿ ತರಿಸ್ತೀರಲ್ಲ, ಆ ಡಿಕಾಕ್ಷನನ್ನು ಈ ಟೀ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಆಗ ಸಹ ಅಂದರೆ ಟೀ ಪುಡಿ ಹಾಕುವಾಗ ಪುನಃ ನೀವು ಸಕ್ಕರೆ ಹಾಕಬಾರ್ದು. ನೀವು ಮಾಡಿಟ್ಕೊಂಡಿರುವಂಥ ಟೀ ಉಂಟಲ್ಲ, ಅದಕ್ಕೆ ನೀವು ಈ ಟೀ ಡಿಕಾಕ್ಷನನ್ನು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ಹಾಲು ಬೇಕಂತೇಳಿದ್ರು ಸಹ ನೀವು ಹಾಲನ್ನು ಮಿಕ್ಸ್ ಮಾಡಿ. ಆಗ ಇದು ಸಕ್ಕರೆ ಪ್ರಮಾಣ ಏನಾದರೂ ಜಾಸ್ತಿ ಇದ್ದರೆ ಕಮ್ಮಿ ಆಗ್ತದೆ ಆ ಟೈಮಲ್ಲಿ. ಒಂದು ವೇಳೆ ನೀವು ಈಗ ಬ್ಲ್ಯಾಕ್ ಟೀ ಕುಡಿತಾರಲ್ಲ, ಟೀ ಡಿಕಾಕ್ಷನ್ ಕುಡಿತಾರೆ, ಒಬ್ಬೊಬ್ಬರು ಹಾಲು ಹಾಕಿದ್ದು ಕುಡಿಯೋದಿಲ್ಲ, ಆ ಡಿಕಾಕ್ಷನ್ ಸಹ ನಿಮಗೆ ಇದು ಸಕ್ಕರೆ ಜಾಸ್ತಿ ಆಯ್ತು ಅಂತೇಳಿದರೆ ಅದಕ್ಕೆ ಸ್ವಲ್ಪ ನೀವು ಬಿಸಿನೀರನ್ನು ಆ್ಯಡ್ ಮಾಡಿ, ಆಗ ಸಹ ಸಕ್ಕರೆ ಪ್ರಮಾಣ ಕಮ್ಮಿ ಆಗ್ತದೆ. ಅಂದರೆ ಕುಡಿಲಿಕ್ಕೆ ಕರೆಕ್ಟಾಗಿರ್ತದೆ, ಸಕ್ಕರೆ ಜಾಸ್ತಿ ಇರೋದು. ಎಷ್ಟು ಐಡಿಯಾ ಉಂಟಲ್ವಾ? ಈ ಥರ ಎಲ್ಲ ಮಾಡಿದರೆ ನೋಡಿ ಸಕ್ಕರೆ ಪ್ರಮಾಣ ನಾವು ಕಮ್ಮಿ ಮಾಡ್ಬೋದು. ಅರ್ಜೆಂಟಲ್ಲಿ ಮಾಡೋ ಒಮ್ಮೆ ಆಗ್ತದೆ ಮಿಸ್ಟೇಕ್. ಇನ್ನೊಂದು ಬೆಸ್ಟ್ ಅಂತೇಳಿದರೆ, ಶುಂಠಿ ಎಲ್ಲರ ಮನೇಲಿ ಸಹ ಇರ್ತದೆ. ಶುಂಠಿಯನ್ನು ಸಹ ನೀವು ನೀರಲ್ಲಿ ಹಾಕಿ ಸ್ವಲ್ಪ ಶುಂಠಿಯನ್ನು ಕುದಿ ತರಿಸ್ಕೊಳ್ಳಿ. ಕುದಿ ತರಿಸಿದ ನಂತರ ಆ ಶುಂಠಿದು ನೀರುಂಟಲ್ಲ, ನೀವು ಈ ಟೀಗೆ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಆಗ ಆ ಟೀದು ಅಂತೇಳಿದರೆ ಶುಂಠಿ ಜಜ್ಜಿ ನಾವು ಹಾಕಿರ್ತೀವಿ ನೋಡಿ, ಆ ಖಾರ ನೀರಲ್ಲಿ ಬಿಟ್ಕೊಂಡಿರ್ತದಲ್ಲ, ಆಗ ಆ ಖಾರ ಉಂಟಲ್ಲ ಅದು ಸಿಹಿಯನ್ನು ಎಳ್ಕೊಳ್ತದೆ. ಹಾಗಾಗಿ ಅದು ಕರೆಕ್ಟ್ ಆಗ್ತದೆ. ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು, ಬೆಸ್ಟ್ ಐಡಿಯಾ ಅಲ್ವಾ? ಒಂದು ಬ್ಲ್ಯಾಕ್ ಟೀ ನೀವು ಕುಡಿತಾ ಇದ್ರನ್ನ ಹೇಳಿದೆಲ್ಲ, ಒಂದು ನೀವು ಬಿಸಿನೀರನ್ನು ಅದಕ್ಕೆ ಆ್ಯಡ್ ಮಾಡ್ಬೋದು. ಇನ್ನೊಂದು ಅಂತ ಹೇಳಿದರೆ, ಅದಕ್ಕೆ ನಿಂಬೆಹಣ್ಣಿನ ರಸನ ಸ್ವಲ್ಪ ನೀವು ಹಿಂಡ್ಬೋದು. ಬ್ಲ್ಯಾಕ್ ಟೀ ಕುಡಿಯೋರು ಅಂದರೆ ಅದಕ್ಕೆ ಸ್ವಲ್ಪ ಅಂದರೆ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದರೆ ನಿಂಬೆಹಣ್ಣಿನ ಕೆಲವೊಂದು ಸ್ವಲ್ಪ ಹನಿ, ಜಾಸ್ತಿ ಹಾಕಬೇಡಿ, ಸ್ವಲ್ಪ ಒಂದು 2-3 ಡ್ರಾಪ್ಸ್ ಅಷ್ಟು ನೀವು ಹಾಕಿದರೂ ಸಹ ಸಾಕಾಗ್ತದೆ. ಆಗ ಆ ಹುಳಿ ಅಂಶ ಅದರಲ್ಲಿ ಸೇರೋದ್ರಿಂದ ಸಕ್ಕರೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗ್ತದೆ. ಕುಡಿಲಿಕ್ಕೆ ಒಂದು ಒಳ್ಳೆಯ ಟೀ ರೆಡಿ ಆಗ್ತದೆ. ಈ ಟಿಪ್ಸ್ ನಿಮಗೆ ಹೇಗೆ ಅನ್ನಿಸ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ತುಂಬ ಸುಲಭವಾಗಿ ಮಾಡಿಕೊಳ್ಳುವಂಥದ್ದಲ್ವ, ನಮಗೆ ಅಡುಗೆ ಮನೆಯಲ್ಲಿ ತುಂಬ ಉಪಯೋಗಕ್ಕೆ ಬರುವಂಥ ಟಿಪ್ಸ್ ಇದು. ಆದಷ್ಟು ಶೇರ್ ಮಾಡಿ. ಇನ್ನೊಂದು ಬಂದು ಈಗ ಬ್ಯೂಟಿ ಟಿಪ್ಸ್ ಅಂತ ಹೇಳಿದರೆ, ನಮಗೆ ಮುಖಕ್ಕೆ ಸಡನ್ನಾಗಿ ಏನಾದರೂ ಒಂದು ಸ್ಕ್ರಬ್ ಮಾಡ್ಕೊಳ್ಬೇಕು ಹಾಗೆಲ್ಲ ಆಗುವಾಗ, ಅಥವಾ ಸ್ವಲ್ಪ ಕೋಲ್ಡ್ ಇರಬೇಕು ಅಂಥದ್ದೆಲ್ಲ ಬೇಕಾಗ್ತದಲ್ಲ. ಈಗ ನೀವು ಟೊಮೆಟೊ ಎಲ್ಲ ಸ್ವಲ್ಪ ಜಾಸ್ತಿ ತಂದಾಗ ಸ್ವಲ್ಪ ಹಣ್ಣಾಗಿದ್ದು ಟೊಮೆಟೊ ಉಂಟಲ್ಲ, ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿ ಐಸ್ ಟ್ರೇ ಉಂಟಲ್ಲ ಅದರಲ್ಲೆಲ್ಲ ನೀವು ಆ ಪೇಸ್ಟನ್ನು ಇದು ಮಾಡಿ ಇಟ್ಕೊಂಡ್ರೆ, ರಸನ ಹಾಕಿ ಅದು ಗಟ್ಟಿ ಆಗ್ತದಲ್ಲ, ನಿಮಗೆ ಬೇಕಂತ ಹೇಳಿದಾಗ ಅದು ಇದನ್ನು ತೆಗೆದು ನೀವು ಟೊಮೆಟೊ ಕ್ಯೂಬನ್ನು ತೆಗೆದು ಮುಖಕ್ಕೆ ಮಸಾಜ್ ಮಾಡ್ಕೊಳ್ಬೋದು. ಇದು ಬೆಸ್ಟ್ ಐಡಿಯಾ ಅಲ್ವಾ? ಅರ್ಜೆಂಟಿಗೆ ನೋಡಿ ನಮಗೆ ಏನಾದರೂ ಬೇಕಾಗ್ತದೆ, ಅಂದರೆ ಇದು ಮುಖ ಎಲ್ಲ ಸ್ವಲ್ಪ ನಮ್ಮ ಸ್ಕ್ರಬ್ ಎಲ್ಲ ಮಾಡಲಿಕ್ಕೆ, ಆ ಟೈಮಲ್ಲಿ ಇದು ತುಂಬ ಈಸಿ ಮೆಥಡು. ಈ ಟೊಮೆಟೊ ಹಣ್ಣನ್ನು ನೀವು ಪೇಸ್ಟನ್ನು ಫ್ರೀಝರಲ್ಲಿ ಇಟ್ಟು ಮತ್ತೆ ನೀವು ಯೂಸ್ ಮಾಡ್ಕೊಳ್ಬೋದು. ಇದಂತೂ ಬೆಸ್ಟ್ ಅಂತೇಳಿದರೆ, ಈಗ ಊರಿಗೆ ಹೋಗೋರಿಗೆ, ಆಮೇಲೆ ಎಲ್ಲಾದರೂ ಒಮ್ಮೆ ಅಂದರೆ ಸ್ವಲ್ಪ ಹೊರಗಡೆ ಹೋಗುವಾಗೆಲ್ಲ ಇದೊಂದು ಟೆನ್ಷನ್ ಇರ್ತದೆ. ನಾವು ಟ್ಯಾಪನ್ನು ಆನ್ ಮಾಡಿ ಇಟ್ಟು ಬಂದಿದ್ದೇವೋ, ನೀರು ಲೀಕ್ ಆಗ್ತಾ ಉಂಟಾ ಅಂತೇಳಿ ಎಲ್ಲ ಟೆನ್ಷನ್ ಆಗ್ತಾ ಉಂಟಲ್ಲ, ಇದು ಬೆಸ್ಟ್ ಐಡಿಯಾ ನಾನು ಹೇಳೋದೀಗ. ಏನಿಲ್ಲ, ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು, ಮನೇಲಿ ಇರುವಂಥದ್ದೇ ವಸ್ತು, ಇದು ಎಲ್ಲರ ಮನೇಲಿ ಸಹ ಇರ್ತದೆ. ಏನಿಲ್ಲ, ಪೇಪರ್, ಈಗ ನ್ಯೂಸ್ ಪೇಪರ್ ಎಲ್ಲರ ಮನೇಲಿ ಸಹ ತರಿಸ್ತಾರಲ್ವ, ಅದೂ ಇಲ್ವಾ, ಏನಾದರೂ ಪಾರ್ಸಲ್ ಬಂದಿದ್ರದ್ದು ಪೇಪರೆಲ್ಲ ಇರ್ತದೆ ನೋಡಿ, ಆ ಪೇಪರ್ ಸಹ ಆಗ್ತದೆ. ಅಥವಾ ಮಕ್ಕಳದ್ದು ಹಳೆ ನೋಟ್ಬುಕ್ ಇದ್ದರೂ ಸಹ ಆಗ್ತದೆ, ಅಂದರೆ ದೊಡ್ಡ ಪೇಪರೆಲ್ಲ ಇರ್ತದೆ ನೋಡಿ, ಅದು ಇದ್ದರೆ ಸಹ ಆಗ್ತದೆ ನೋಡಿ. ಆ ಪೇಪರ್ ಒಂದು ನೀವು ಸಿಂಕ್ ಮೇಲೆ ಇಟ್ಟು ಹೋದರೆ ಅದರಿಂದ ಆಗುವಂಥ ಲಾಭ ಉಂಟಲ್ಲ, ತುಂಬ ಲಾಭ ಇದೆ.
ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಇನ್ನು ಊರಿಗೆಲ್ಲ ಹೋಗುವಾಗ, ಇನ್ನು ರಜೆ ಅಲ್ಲ, ಅಂದರೆ ಮಕ್ಕಳಿಗೆಲ್ಲ ರಜೆ ಇರ್ತದೆ, ಇನ್ನೆಲ್ಲ ಊರಿಗೆ ಹೊರಡಲಿಕ್ಕೆ ರೆಡಿ ಆಗ್ತಾರೆ. ಆ ಟೈಮಲ್ಲಿ ನೀವು ಇದನ್ನು ಮಾಡಿ ಹೋಗ್ಬೋದು. ಊರಿಗೆ ಹೋಗುವಾಗ ಈ ನ್ಯೂಸ್ ಪೇಪರ್ ಉಂಟಲ್ಲ, ಸಿಂಕ್ ಅಡಿಯಲ್ಲಿ ಇಡಿ. ಸಿಂಕ್ ಅಡಿಯಲ್ಲೆಲ್ಲ ನೀವು ಅದನ್ನು ಚಂದ ಮಾಡಿ ಹಾಕಿ ಹೋಗಿ. ಏನಾದರೂ ನೀವು ಊರಿಂದ ರಿಟರ್ನ್ ಬರುವಾಗ ಏನಾದರೂ ಸಿಂಕ್ ಲೀಕ್ ಆಗ್ತಾ ಇದ್ದರೆ ಸಹ ಗೊತ್ತಾಗ್ತದೆ. ಆ ಪೇಪರ್ ನೀರನ್ನು ಹೀರ್ಕೊಳ್ತದಲ್ಲ, ಆಗ ಗೋಡೆ ಸಹ ಹಾಳಾಗೋದಿಲ್ಲ ನಿಮ್ಮದು. ಇದು ಬೆಸ್ಟ್ ಐಡಿಯಾ ಅಂತ ಹೇಳ್ತೇನೆ ನಾನು. ಇದು ಖಂಡಿತ ಟ್ರೈ ಮಾಡಿ ನೋಡಿ. ಆಮೇಲೆ ಈ ಸಿಂಕ್ ಜಾಲರಿ ಉಂಟಲ್ಲ, ಜಾಲರಿ ಮೇಲೆ ನೀವು ಈ ನ್ಯೂಸ್ ಪೇಪರನ್ನು ಇಡೋದ್ರಿಂದ ಸಹ ಜಿರಳೆ ಬರೋದಿಲ್ಲ. ಏನು ಮಾಡಿ ಅಂತೇಳಿದರೆ, ಈಗ ಸಿಂಕಿದು ಜಾಲರಿ ಉಂಟಲ್ಲ, ಅದರ ಮೇಲೆ ಪೇಪರನ್ನು ಇಡಿ. ಪೇಪರೆಲ್ಲ ಇಟ್ಟು ಅದರ ಮೇಲೆ ಒಂದು ಪಾತ್ರೆಯನ್ನು ಉಲ್ಟ ಮಾಡಿ ಇಡಿ. ಉಲ್ಟ ಮಾಡಿ ಇಟ್ಟಾಗ ಯಾವುದೇ ರೀತಿಯ ಒಂದು ಜಿರಳೆ ಆಗಲಿ, ಯಾವುದೇ ರೀತಿಯ ಹುಳ ಆಗಲಿ ಏನು ಸಹ ನಿಮ್ಮ ಅಡುಗೆ ಮನೆಗೆ ಬರೋದಿಲ್ಲ. ಅಂತೇಳಿದರೆ ಅದು ಕ್ಲೋಸ್ ಇರ್ತದಲ್ಲ, ಆ ಪೇಪರಿದ್ದು ಇದೆಲ್ಲ ಇರ್ತದಲ್ಲ, ಅದಕ್ಕೆ ಯಾವ ಹುಳ ಸಹ ಬರೋದಿಲ್ಲ. ಮಾಡಿ ನೋಡಿ. ನಿಮಗೆ ಏನಾದರೂ ಟಿಪ್ಸ್ ಇಷ್ಟ ಆದರೆ ಶೇರ್ ಮಾಡಿ. ಮತ್ತು ತುಂಬ ದಿನ ನಾವು ಮನೆಗೆ, ಅಂದರೆ ಸ್ವಲ್ಪ 15 ದಿನ 20 ದಿನ ಬರೆದಿದ್ದರೆ ಆ ಪೈಪಿಂದ ಕೆಟ್ಟ ವಾಸನೆ ಸಹ ಬರ್ತದೆ. ಆ ವಾಸನೆ ಇಡೀ ಮನೆಗೆ ಸಹ ಸ್ಪ್ರೆಡ್ ಆಗ್ತದಲ್ಲ. ಹಾಗೆ ನೀವು ಆ ಪೇಪರ್ ಅದರಲ್ಲಿ ಸಿಂಕಲ್ಲಿ ನೀವು ಇಟ್ಟು ಹೋಗೋದ್ರಿಂದ ಏನಾದರೂ ವಾಸನೆ ಇದ್ದರೂ ಸಹ ಪೇಪರ್ ಎಳ್ಕೊಳ್ತದೆ. ಮತ್ತು ಯಾವುದೇ ಥರ ವಾಸನೆ ಸಹ ಬರೋದಿಲ್ಲ. ಅಂದರೆ ಪೇಪರ್ ಆ ವಾಸನೆ ಎಳ್ಕೊಳ್ತದಲ್ಲ, ಅದು ಯಾವುದೇ ಥರದ್ದು ವಾಸನೆ ಇರೋದಿಲ್ಲ. ಇದು ಸಹ ತುಂಬ ಒಂದು ಯೂಸ್ಫುಲ್ ಆದಂಥ ಟಿಪ್ಸ್ ಅಂತ ಹೇಳ್ತೇನೆ. ನೋಡಿ, ಈ ಥರ ಎಲ್ಲ ಒಂದು ನಾವು, ಅಂದರೆ ನಲ್ಲಿಯಿಂದ ನೀರು ಏನಾದರೂ ಲೀಕ್ ಆಗ್ತಾ ಉಂಟಾ ಅಂಥದ್ದೆಲ್ಲ ಟೆನ್ಷನೇ ಬೇಡ. ಈ ಊರಿಗೆ ಹೋಗೋ ಈ ಥರ ನ್ಯೂಸ್ ಪೇಪರನ್ನು ನಾವು ಯೂಸ್ ಮಾಡಿದರೆ ಯಾವುದೇ ರೀತಿಯಲ್ಲಿ ಗೊಂದಲ ಇರೋದಿಲ್ಲ. ಯಾಕಂತೇಳಿ ನಾವು ನ್ಯೂಸ್ ಪೇಪರ್ ಇಡುವಾಗಲೇ ನಮ್ಗೆ ಅದು ಗೊತ್ತಿರ್ತದಲ್ಲ, ನಾವು ಟ್ಯಾಪನ್ನು ಆಫ್ ಮಾಡಿದ್ದೇವೆ ಅಂತೇಳಿ. ಹಾಗೆ ಯಾವುದೇ ರೀತಿಯಲ್ಲಿ ಒಂದು ಟೆನ್ಷನ್ ಫ್ರೀ ಆಗಿ ನಾವು ಊರಿಗೆಲ್ಲ ಹೋಗಿ ಬರ್ಬೋದು. ನಿಮಗೆ ಈ ಟಿಪ್ಸ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ನೋಡಿದ್ದಕ್ಕೆ ಥ್ಯಾಂಕ್ ಯು.